ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ದುಬೈ ಜರ್ನಿಯಿಂದ. ಇದು ನನ್ನ ಟೀಮ್ ಮತ್ತು ಫಸ್ಟ್ ಜರ್ನಿ ಹ್ಯಾಸ್ ಸ್ಟಾರ್ಟೆಡ್ ವಿತ್ ನನ್ನ ಮತ್ತು ನಿಮ್ಮೆಲ್ಲರ ನೆಚ್ಚಿನ ಪ್ಲಾಗ್ ಕರ್ನಾಟಕದ ಬಾವುಟ. ಅಷ್ಟೇ ಅಲ್ಲದೆ ಈ ಬಾವುಟದಾಗಿರೋ ಹಳದಿ ಮತ್ತು ಕೆಂಪು ಪಟ್ಟಿ ಏನು ಸೂಚಿಸ್ತದಂದ್ರೆ ಹಳದಿ ಶುಭ ಸಮೃದ್ಧಿ ಮತ್ತು ಯೋಗಕ್ಷೇಮ, ಕೆಂಪು ಪಟ್ಟಿ ಧೈರ್ಯ ಶಕ್ತಿ ಮತ್ತು ಸಾಂಸ್ಕೃತಿಕ ಹೆಮ್ಮೆ ಸೂಚಿಸ್ತದೆ. ಅವ್ರ ಫ್ಯಾಮಿಲಿ ಅವ್ರನ್ನ ಬಿಡಾಕಂತೇಳಿ ಏರ್ಪೋರ್ಟಿಗೆ ಬಂದಿದ್ರು ನಮ್ಮ ಲತಾ ಅಕ್ಕ ಫೋಟೋ ಪ್ರಿಯೆ, ಬಾಸಿಮು ಅಂತೇಳಿ ಜೀವ ತಿಂದು ನನ್ನ ಅವ್ರ ಪರ್ಸನಲ್ ಫೋಟೋಗ್ರಾಫರ್ ಹಂಗೆ ಮಾಡ್ಕೊಂಡಿದ್ರು. ನಾವು ಫೋಟೋ ಶೂಟ್ದಾಗ ಬ್ಯುಸಿ ಇದ್ರೆ ನಮ್ಮ ಮೇಕ್ ಮೈ ಟ್ರಿಪ್ ಕೋಚ್ ಆಲ್ರೆಡಿ ಗೈಡೆನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ನಾವು ಹೋಗತ್ತಿದ್ದ ದುಬೈಗೆ, ಅದಕ್ಕೆ ಅಲ್ಲಿ ಏನು ರೂಲ್ಸ್ ಇರ್ತೈತಿ, ರೆಸ್ಟ್ರಿಕ್ಷನ್ಸ್ ಏನಿರ್ತೈತಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಕತ್ತಿದ್ರು. ಫೋಟೋ ಶೂಟು ಗೈಡೆನ್ಸು ಚೆಕ್-ಇನ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಮಾರ್ನಿಂಗ್ 6:30 ವಿ ಹ್ಯಾವ್ ರೀಚ್ಡ್ ಅಬುಧಾಬಿ. ಫ್ಲೈಟ್ ಲ್ಯಾಂಡಿಂಗ್ ಟೈಮ್ದಾಗ ದಡ್ಡ ಅಂತ ಫ್ಲೈಟ್ ಲ್ಯಾಂಡ್ ಆದಾಗ ನಾ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡಿದ್ನಿ. ಯಾಕಂದ್ರೆ ಇತ್ತೀಚೆಗೆ ಫ್ಲೈಟ್ ಕ್ರ್ಯಾಶಿಂಗು, ಫ್ಲೈಟ್ ಬ್ಲಾಸ್ಟು ಅಥವಾ ಈ ವೀಲ್ ಕೆಳಗೆ ಹೋಗಿ ಬೀಳೋದು ಇಂಥವೆಲ್ಲ ತಲೆಯಾಗ ನೆಗೆಟಿವಿಟಿ ಇರೋದ್ರಿಂದ ನಂಗೆ ಅದೇ ಯೋಚನೆ ಒಳಗೆ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡಿದ್ದಕ್ಕೆ ನಮ್ಮ ಸೀನಿಯರ್ ಗ್ಯಾಂಗ್ ಎಲ್ಲ ನನ್ನ ರೇಕ್ಸು ಸಲುವಾಗಿ ಅಂತ ವೇಟ್ ಮಾಡ್ಕೊಂಡು ನಿಂತಿದ್ರು. ಅಲ್ಲಿಂದ ಸೀದಾ ಹೊರಗೆ ಬಂದ್ರೆ ಯಪ್ಪ ಯಾವ ಬೆಂಕಿ ತಪ್ಪಲಾಗ ಕುದಿಯಾಕತ್ತೀವಿ ಅನ್ನೋ ಥರ ಬೆಂಕಿ ಗಾಳಿ. ಎಸಿ ಇಲ್ಲ ಅಂದ್ರೆ ದುಬೈದಾಗ ಒಂದು ಸೆಕೆಂಡ್ ಟೂರಿಸ್ಟ್ ಅಲ್ಲ, ಅಲ್ಲಿರೋ ಲೋಕಲ್ಸ್ನೂ ಇರಂಗಿಲ್ಲ, ಅಷ್ಟು ಬಿಸಿ ಗಾಳಿ. ಹಂಗೋ ಹಿಂಗೋ ರೋಡ್ ಕ್ರಾಸ್ ಮಾಡಿ ನಮ್ಮ ಬಸ್ ನಾವು ಹತ್ಕೊಂಡ್ವಿ. ನಾನು ಕುತ್ಕೊಂಡ ನನಗೆ ಯಾವುದಾದ್ರೂ ಹೊಸ ಗಾಡಿಗಳು ಸಿಗ್ತಾವೇನ, ಕಾರುಗಳು, ಆಮೇಲೆ ಅಲ್ಲಿರೋ ನಂಬರ್ ಪ್ಲೇಟ್ಗಳು ಏನೋ ಮಿಲಿಯನ್ ಗಂಟ್ಲೆ ಸೇಲ್ ಆಗ್ತಾವಂತ. ಒಂದೊಂದು ನಂಬರ್ ಪ್ಲೇಟ್ಗಳು ಅದು 2 ಡಿಜಿಟ್ದು. ಹಾಗಾಗಿ ಯಾವುದಾದ್ರೂ ಒಂದಾದ್ರೆ ಕಾಣಿಸ್ತಾವಣ್ಣ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ಬೇಕಂತ ವಿಡಿಯೋ ಆನ್ ಮಾಡಿದಾಗ ರೋಡ್ ನೋಡಿದ್ರೆ ನನ್ನ ಮನಸ್ಸಿನಾಗ ಅನ್ಸುತ್ತೆ ಯಾವ ಒಣ ಮರುಭೂಮಿಗೆ ಕರ್ಕೊಂಡು ಬಂದ್ರೋ ಮಾರಾಯ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಒಂದು ಹುಲ್ಕಡ್ಡಿನೂ ರೋಡ್ನಾಗ ಅದಾಗ ಬೆಳೆದಿರ್ಲಿಲ್ಲ. ಅಷ್ಟಲ್ದ ಸಿಟಿ ಸ್ಟಾರ್ಟ್ ಆದಂಗ ಸ್ವಲ್ಪ ಗಿಡಗಳಿದ್ವು, ಅವು ಕೂಡ ಮ್ಯಾನ್ ಮೇಡ್. ಅಲ್ಲಿ ಡ್ರಿಪ್ ಇರಿಗೇಷನ್ ಇಲ್ಲ ಅಂತಂದ್ರೆ ಒಂದು ಗಿಡನೂ ಅದಾಗ ಬೆಳೆಯಂಗಿಲ್ಲ. ಸಿಟಿ ಬಂದ್ಮೇಲೆ ನನಗೆ ಅನ್ಸಿದ್ದು ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳಿ. ಫೈನಲಿ ವಿ ಹ್ಯಾವ್ ರೀಚ್ಡ್ ಅವರ್ ಡೆಸ್ಟಿನೇಷನ್. ಎಂಟ್ರಿ ಹೆಂಗಿತ್ತಂತಂದ್ರೆ ನಾವು ಯಾವ ಸೆಲೆಬ್ರಿಟಿಗೂ ಕಡಿಮೆ ಇಲ್ಲಪ್ಪ ಅನ್ನೋ ಥರ ಫೀಲ್ ಆಗಾಕತ್ತಿತ್ತು. ಯಾಕಂದ್ರೆ ಚಂದ ಹುಡುಗಿಯರ ಹೂವಿನ ಹಾರ ಹಾಕಾಕಂತ ಹೇಳಿ ವಿತ್ ಸ್ಮೈಲಿ ಫೇಸ್ ಕಾಯ್ಕೊಂಡು ನಿಂತಿದ್ರು. ಯಾರಿಗೂ ಕಾಣದಂತೆ ಶೀತಲವಾದಂತೆ ಬಂದ ನೀ ಬಂದ ಮೇಲೆ ಬಾಕಿ ಮಾತೇನು. Come let's explore the Hotel Hilton. ಅದ್ರಾಗಿಂದ ಹೊಟ್ಟೆ ಭಾಳ ಹಸಿಯಾಕತ್ತಿತ್ತ, ಹಾಗಾಗಿ ಬರೀ ಊಟದ ಚಿಂತಿತ್ತು ನನಗೆ, ಏನಿರ್ತದೋ ಏನಿಲ್ಲೋ ಅಂತ. ಅದ್ರ ಫಸ್ಟ್ ಅಲ್ಲಿ ಹೋದ್ಮೇಲೆ ನನಗೆ ಕಣ್ಣಿಗೆ ಕಂಡಿದ್ದ ಸೌತ್ ಇಂಡಿಯನ್ ಮೀಲ್. ಎಂಥ ವರ್ಲ್ಡ್ ಡೆಲಿಸಿಯಸ್ ಫುಡ್ ಕಣ್ಣು ಮುಂದೆ ತಂದಿಟ್ರು ನಮ್ಮ ಇಂಡಿಯನ್ ಫುಡ್ ಮುಂದೆ ಬೇರೆ ಯಾವುದೂ ಅಲ್ಲ. ಬೈ ಸ್ಟೇ ಟ್ಯೂನ್, ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.